ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ನಿಮ್ಮ ಜೊತೆ ಒಂದು ಟ್ರಾವೆಲಿಂಗ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಅಮ್ಮನ ಫ್ರೆಂಡ್ಸು ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದರು ಅವ್ರ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ. ಸೊ ಹಾಗಾಗಿ ಅಮ್ಮನ ಜೊತೆ ನಾನು ಮತ್ತು ನನ್ನ ಸಿಸ್ಟರ್ ಇಬ್ಬರು ಕೂಡ ಹೋಗಿದ್ವಿ. ಎಲ್ಲ ಕೂಡ ಲೇಡೀಸ್ಗಳನ್ನೇ. ಸೊ 2 ಡೇಸ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದಿತ್ತು. ಅರ್ಲಿ ಮಾರ್ನಿಂಗ್ 2 o'clockಗೆಲ್ಲ ಮನೆ ಬಿಟ್ಟಿದ್ವಿ. ಈಗ ಒಂದು ರೆಸ್ಟೋರೆಂಟ್ ಹತ್ರ ನಿಲ್ಸಿದ್ದೀವಿ ಕಾಫಿ ಕುಡಿಯೋಣ ಅಂದ್ಬಿಟ್ಟು. ಹಾಗೆ ಎಲ್ಲರೂ ಕೂಡ ಒಂದು ಗ್ರೂಪ್ ಫೋಟೋನ ತೊಗೊಂಡ್ವಿ. ಈ 2 ಡೇಸ್ ಟ್ರಿಪ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಮ್ಮ ಮತ್ತು ಅಮ್ಮನ ಫ್ರೆಂಡ್ಸ್ ಅಂತೂ ತುಂಬಾ ಫ್ರೆಂಡ್ಲಿಯಾಗಿ ಜಾಲಿಯಾಗಿ ಇದ್ದರು. ಸೊ ನಾನು ಅಷ್ಟೊಂದೆಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಳೋದಕ್ಕೆಲ್ಲ ಹೋಗಿಲ್ಲ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ಗಳು ಮಾಡ್ತಾ, ಅಂತ್ಯಾಕ್ಷರಿ ಆಡ್ತಾ, ಡ್ರಾಮಾಗಳು ಮಾಡ್ತಾ ತುಂಬಾ ಚೆನ್ನಾಗಿ ಫನ್ನಾಗಿತ್ತು. ಸೊ ನನ್ನ ಹತ್ರ ಇರೋವಂಥ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೌದತ್ತಿ ಟೆಂಪಲ್ ರೀಚ್ ಆಗಿದ್ದೀವಿ. ನಾವು ಹೋದಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಮಾರ್ನಿಂಗ್ 11 o'clockಗೆಲ್ಲ ನಾವು ರೀಚ್ ಆಗಿದ್ದೀವಿ ದೇವಸ್ಥಾನನ. ಅಷ್ಟೊತ್ತಿಗಾಗಲೇ ಸಿಕ್ಕಾಪಟ್ಟೆ ಬಿಸಿಲು. ಜನ ಕೂಡ ತುಂಬಾ ಇದ್ದರು. ನಾವು ಹೋಗಿದ್ದಿದ್ದು ಟ್ಯೂಸ್ಡೇ, ಅವತ್ತೇನೋ ಸ್ಪೆಷಲ್ ಡೇ ಅಂತ ಅನಿಸುತ್ತೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಜನ ಕೂಡ ಇದ್ದರು.
ಸೌದತ್ತಿ ಟೆಂಪಲಲ್ಲಿ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಮಂಗಳವಾರದ ಪೂಜೆ, ವಿಶೇಷವಾದ ಪೂಜೆ. ಜನ ಕೂಡ ತುಂಬಾ ಇದ್ದರು. ಆದರೂ ಕೂಡ ಅಪ್ಪ ಅಮ್ಮಂಗೆ ಪರಿಚಯ ಇರೋರಿದ್ದರು. ಹಾಗಾಗಿ ನಮಗೆ ಡೈರೆಕ್ಟ್ ದರ್ಶನ ಕೂಡ ಸಿಕ್ತು. ಅಮ್ಮನವರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಅಲ್ಲಿಂದ ನಾವು ಹೊರಟು ಬಂದಿದ್ದು ಬೆಳಗಾವಿಗೆ. ಬೆಳಗಾವಿಲಿ ಆ ಟೈಮಲ್ಲಿ ಅಧಿವೇಶನ ನಡೀತಾ ಇತ್ತು. ಸೊ ಹಾಗಾಗಿ ನಮ್ಮ ಕ್ಷೇತ್ರದ ಶಾಸಕರಾದ MLA ವಿಶ್ವನಾಥ್ ಸರ್ ಅವ್ರನ್ನ ಮೀಟ್ ಮಾಡುವಂತಹ ಅವಕಾಶ ನಮ್ಮೆಲ್ರಿಗೂ ಕೂಡ ಸಿಕ್ತು. ಸೊ ನಾನಂತೂ ಸರ್ನ ಮೀಟ್ ಮಾಡ್ತಾ ಇರೋದು ಫಸ್ಟ್ ಟೈಮ್. ನನಗಂತೂ ಅವ್ರನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ನಾವು ಇಲ್ಲಿಂದ ನೆಕ್ಸ್ಟ್ ಹೋಗಿದ್ದು ಮಹಾರಾಷ್ಟ್ರದಲ್ಲಿರುವ ಲಕ್ಷ್ಮೀ ದೇವಸ್ಥಾನಕ್ಕೆ, ಅಂದರೆ ಕೊಲ್ಲಾಪುರದಲ್ಲಿರುವ ಲಕ್ಷ್ಮೀ ದೇವಸ್ಥಾನಕ್ಕೆ. ಸೊ ಇಷ್ಟು ಹತ್ರ ಬಂದಿದ್ದೀವಿ. ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿದ್ವಿ. ಬಟ್ ನಾವು ಹೋಗಿದ್ದು ಕರ್ನಾಟಕದ ವೆಹಿಕಲ್. ಸೊ ನಾವು ಮೊದಲೇ ಡಿಸೈಡ್ ಮಾಡಿಕೊಂಡು ಟ್ಯಾಕ್ಸ್ ಎಲ್ಲ ಕಟ್ಟಿ ಪ್ರಿಪೇರ್ ಆಗಿದ್ದರೆ ನಾವು ಬಂದಿದ್ದ ವೆಹಿಕಲಲ್ಲೇ ಹೋಗ್ಬೋದಿತ್ತು. ಬಟ್ ಇದು ಸಡನ್ ಪ್ಲ್ಯಾನ್ ಆಗಿದ್ದರಿಂದ ನಾವೆಲ್ಲರೂ ಕೂಡ ಬಸ್ಸಲ್ಲಿ ಹೋಗೋದೇ ಬೆಟರ್ ಅಂತ ಅಂದ್ಬಿಟ್ಟು ಮಹಾರಾಷ್ಟ್ರಗೆ ಬಸ್ಸಲ್ಲಿ ಹೋಗಿದ್ವಿ. ಸೊ ಈಗ ಬಂದು ಮಹಾರಾಷ್ಟ್ರ ಬಸ್ ಸ್ಟಾಪಲ್ಲಿ ನಿಂತಿದ್ದೀವಿ. ಸೊ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದು ಹಾಗೆ ರೋಡ್ ಸೈಡಲ್ಲಿ ಬಜ್ಜಿ ಬೋಂಡ ಎಲ್ಲ ಕೂಡ ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ತಗೊಂಡು ತಿಂತಾ ಇದ್ದಾರೆ. ಸೊ ಈಗ ನಾವು ಇಲ್ಲಿಂದ ಹೋಟೆಲ್ಗೆ ಹೋಗಬೇಕು. ನಾನು ಹೋಟೆಲ್ ಟೂರ್ ಕೂಡ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಸೊ ಮಹಾರಾಷ್ಟ್ರದ ಬಸ್ಗಳು ನೋಡಿ ಯಾವ ರೀತಿ ಇದೆ. ನಮ್ಮಲ್ಲಿರೋ ಬಸ್ಗಳಿಗೂ ಅಲ್ಲಿರೋ ಬಸ್ಗಳಿಗೂ ತುಂಬಾ ಡಿಫ್ರೆಂಟ್ ಇದೆ. ಸೊ ಹಾಗಾಗಿ ಎಲ್ಲ ಕೂಡ ವಿಡಿಯೋಗಳನ್ನ ಮಾಡ್ಕೊಳ್ತಾ ಇದ್ದೆ. ಸೊ ಇವಾಗ ನಾವು ಇಲ್ಲಿಂದ ಆಟೋ ಮಾಡಿಕೊಂಡು ಎಲ್ಲರೂ ಕೂಡ ನಾವು ಏನು ಬುಕ್ ಮಾಡ್ಕೊಂಡಿದ್ದೀವಿ ಹೋಟೆಲ್ಲು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದೇ ನಾವು ಉಳ್ಕೊಂಡಿರುವಂತಹ ರೂಮು. ತುಂಬಾ ಸ್ಪೇಷಿಯಸ್ ಆಗಿ ತುಂಬಾ ನೀಟಾಗಿ ಚೆನ್ನಾಗಿತ್ತು. 2 ರೂಮ್ ಬುಕ್ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ನಾವು ರೀಚ್ ಆದಾಗ ನೈಟು 9 o'clock ಆಗಿತ್ತು. ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಲಗೇಜ್ ಎಲ್ಲ ಇಟ್ಟು ಈಗ ಊಟ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಅಲ್ಲೇ ಹತ್ರದಲ್ಲಿರೋ ಒಂದು ಸ್ಟ್ರೀಟ್ ಫುಡ್ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲ ಲೈಟಾಗಿ ಊಟ ಮಾಡಿಕೊಂಡು ಈಗ ರೆಸ್ಟ್ ಮಾಡಬೇಕು, ಮಲ್ಕೋಬೇಕು. ತುಂಬಾ ಟಯರ್ಡ್ ಆಗಿದೆ ಎಲ್ರಿಗೂ. ನಾಳೆ ಬೆಳಗ್ಗೆ ಎದ್ದು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಬೇಕು ದರ್ಶನ ಮಾಡೋದಕ್ಕೆ. ಇಲ್ಲೇ ನಿಯರ್ ಬೈ ಇರೋದು ದೇವಸ್ಥಾನದ ಹತ್ರನೇ ನಾವು ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ಅದ್ರ ವಿಡಿಯೋನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರಿದನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.